ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 7 ಸಿಂಪ್ಲಿಫಿಕೇಶನ್, ಕನ್ನಡದಲ್ಲಿ ಸರಳೀಕರಣ, ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 40 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 41 ಇಂದ 50 ವರೆಗೂ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯ್ತಾ? ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಈ ರೀತಿ ಇದೆ. ಆಯ್ತಾ? ನಾವೇನ್ ಮಾಡಬೇಕು? ಬೊಡ್ಮಾಸ್ ರೂಲ್ ನ ಫಾಲೋ ಮಾಡಬೇಕು. ಬೊಡ್ಮಾಸ್ ರೂಲ್ ಏನಂತ ಹೇಳುತ್ತೆ ನೋಡಿ. ಬೊಡ್ಮಾಸ್, ಆಯ್ತಾ? ಫಸ್ಟ್ ಬ್ರಾಕೆಟ್, ಆಯ್ತಾ? ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಓ ಅಂದ್ರೆ ಏನು? ಓ ಅಂದ್ರೆ ಆಫ್, ಇದನ್ನ ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಡಿವಿಷನ್, ಆಯ್ತಾ? ಅದಾದ್ಮೇಲೆ ಡಿವಿಷನ್, ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್, ಅದಾದ್ಮೇಲೆ ಅಡಿಷನ್. ಆಯ್ತಾ? ಫಸ್ಟ್ ಬೊಡ್ಮಾಸ್ ರೂಲ್ ಪ್ರಕಾರ ಸಾಲ್ವ್ ಮಾಡಿ. ಫಸ್ಟ್ ಏನ್ ಮಾಡೋದು? ಬ್ರಾಕೆಟ್ ಇಲ್ಲ. ನೆಕ್ಸ್ಟ್ ಆಫ್ ಇದೆಯಲ್ಲ, ಅದನ್ನ ಸಾಲ್ವ್ ಮಾಡಿ. ಎಲ್ಲೆಲ್ಲಿ ಆಫ್ ಇದೆ ಫಸ್ಟ್ ಅದನ್ನ ಸಾಲ್ವ್ ಮಾಡಿ. ಅದಕ್ಕೆ ಬ್ರಾಕೆಟ್ ಹಾಕೊಳ್ಳಿ. ನೋಡಿ, ಆಫ್ ಇಲ್ಲಿದೆ ಅಲ್ವಾ, ಇದಕ್ಕೆ ಬ್ರಾಕೆಟ್ ಹಾಕಿ. ಆಫ್ ಇಲ್ಲಿದೆ ಅಲ್ವಾ, ಇದಕ್ಕೆ ಬ್ರಾಕೆಟ್ ಹಾಕಿ. ಆಫ್ ಇಲ್ಲಿದೆ ಅಲ್ವಾ, ಇದಕ್ಕೆ ಬ್ರಾಕೆಟ್ ಹಾಕೊಂಡು ಸಾಲ್ವ್ ಮಾಡಿ. ಅರ್ಥ ಆಗ್ತದ್ಯಾ? ಬೊಡ್ಮಾಸ್ ರೂಲ್ ಫಸ್ಟ್ ಬ್ರಾಕೆಟ್, ಅದಾದ್ಮೇಲೆ ಆಫ್. ಫಸ್ಟ್ ಆಫ್ ಸಾಲ್ವ್ ಮಾಡ್ಬೇಕು, ಆಮೇಲೆ ಡಿವಿಷನ್ ಸಾಲ್ವ್ ಮಾಡ್ಬೇಕು. ಆಯ್ತಾ? ಕನ್ಫ್ಯೂಸ್ ಆಗಬಾರ್ದು ಮಕ್ಕಳು. ಸುಮಾರು ಮಕ್ಕಳು ಇಲ್ಲೇ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಆಯ್ತಾ? ಫಸ್ಟ್ ಏನ್ ಮಾಡ್ತಾರೆ? ಡಿವಿಷನ್ ಇದೆ ಅಂದ್ಬಿಟ್ಟು ಡಿವಿಷನ್ ಸಾಲ್ವ್ ಮಾಡ್ತಾರೆ. ಆ ಥರ ಅಲ್ಲ. ಫಸ್ಟ್ ಆಫ್ ಇದೆ, ಆಫ್ ಸಾಲ್ವ್ ಮಾಡಿ, ಅದಾದ್ಮೇಲೆ ಡಿವಿಷನ್ ಮಾಡಿ. ಅದಕ್ಕೆ ಆಫ್ ಇರೋ ಜಾಗಕ್ಕೆ ಬ್ರಾಕೆಟ್ ಹಾಕಿದೆ. ಆಯ್ತಾ? ನೆಕ್ಸ್ಟ್ ನೋಡಿ, 32 ಆಯ್ತಾ ಇಂಟು ಇದೆ ಅಲ್ಲ, 32 ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಬರ್ಕೊಳ್ಳಿ. ಇಲ್ಲಿ 1/2 ಇದೆ, 1/2 ಬರ್ಕೊಳ್ಳಿ. ಆಫ್ ಇದೆಯಲ್ಲ, ಅಲ್ಲಿ ಇಂಟು ಮಾಡ್ಕೊಳ್ಳಿ. ಆಫ್ ಅಂದ್ರೆ ಇಂಟು ಮಾರ್ಕು, 8 ಪ್ಲಸ್ 1/4. ಆಫ್ ಇದೆಯಲ್ಲ, ಆಫ್ ಇರೋ ಜಾಗದಲ್ಲಿ ಇಂಟು ಮಾಡ್ಕೊಳ್ಳಿ. ಆಫ್ ಇರೋ ಜಾಗದಲ್ಲಿ ಇಂಟು ಮಾರ್ಕ್ ಬರ್ಕೊಳ್ಳಿ. ಇದನ್ನ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡೋದು ಏನಾಗುತ್ತೆ? ಮಿಕ್ಸ್ಡ್ ಫ್ರಾಕ್ಷನ್ 2 ಆಗುತ್ತೆ. 2 1 2, 2 + 1 3 ಆಗುತ್ತೆ. ಆಯ್ತಾ? ಅಷ್ಟೇನೆ. ಇಲ್ಲಿ ನೋಡಿ, 2 1 2 4. ಆಯ್ತಾ? ಇಲ್ಲಿ ಏನಾಗುತ್ತೆ? 32 ಡಿವಿಷನ್ ಸಿಂಬಲ್ ಇದೆ, ಪೂರ್ತಿ ಸಾಲ್ವ್ ಮಾಡಿದ್ರೆ 4 ಬರುತ್ತೆ. ಆಯ್ತಾ? ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಇದೇನಾಗುತ್ತೆ? ಮೇಲ್ಗಡೆ 3 ಆಗುತ್ತೆ. 4 2 8 ಬರುತ್ತೆ. ಆಯ್ತಾ? ಈಗ ಬೊಡ್ಮಾಸ್ ರೂಲ್ ಡಿವಿಷನ್ ಸಾಲ್ವ್ ಮಾಡಿ, ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಆಯ್ತಾ? 32/4 ಅಂದ್ರೆ ಎಷ್ಟು? 32/4 ಅಂದ್ರೆ 4 1 4 8. ಇದನ್ನ ಸಾಲ್ವ್ ಮಾಡಿದ್ರೆ 8 ಬರುತ್ತೆ, ಪ್ಲಸ್ 3/8. ಆಯ್ತಾ? ಇದನ್ನ ಯಾವ ರೀತಿ ಬರ್ಕೋಬೋದು? ನಾವು ಡೈರೆಕ್ಟಾಗಿ ನಾವು 8 × 3/8 ಅಂತ ಬರ್ಕೋಬೋದು. ಆಯ್ತಾ? ಆಯ್ತಾ? ಸುಮಾರು ಲೆಕ್ಕನೂ ಮಾಡಿಸಿದೀವಿ ನಾವು. ಇದನ್ನ ಯಾವ ರೀತಿ ಬರ್ಕೋಬೋದು? 8 × 3/8 ಅಂತ ಬರ್ಕೋಬೋದು. ಆಯ್ತಾ? ನಾವು ಯಾವ ರೀತಿ ಮಾಡಿಸಿದೀವಿ ಅಂದ್ರೆ, ಇದನ್ನ ಸ್ಪ್ಲಿಟ್ ಮಾಡೋದು ಹೆಂಗ್ ಮಾಡೋದು? ಮಿಕ್ಸ್ಡ್ ಫ್ರಾಕ್ಷನ್ನ 8 + 3/8. ಇದನ್ನ ಹಿಂಗ್ ಬೇಕಾದ್ರೂ ಬರ್ಕೋಬೋದು, ಅಥವಾ ಇದನ್ನ ಹಿಂಗ್ ಬೇಕಾದ್ರೂ ಬರ್ಕೋಬೋದು. ಆಪ್ಷನ್ ಏನ್ ಬರುತ್ತೆ ಕ್ವಶನ್ ನಂಬರ್ 41ಗೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 42 ನೋಡಿ. ಕ್ವಶನ್ ನಂಬರ್ 42 ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಇದೆ. ಒನ್ಸ್ ಅಗೇನ್ ಹೇಳಿದ್ನಲ್ಲ, ಬೊಡ್ಮಾಸ್ ರೂಲ್ ಫಸ್ಟ್ ಬ್ರಾಕೆಟ್ ಎಲ್ಲಿರೋ ಸಾಲ್ವ್ ಮಾಡಿ, ಅದಾದ್ಮೇಲೆ ಓ ಇದ್ರೆ ಆಫ್. ಫಸ್ಟ್ ಬ್ರಾಕೆಟ್ ಎಲ್ಲಿರೋ ಸಾಲ್ವ್ ಮಾಡಿ, ಓ ಇದ್ರೆ ಆಫ್, ಅದಾದ್ಮೇಲೆ ಡಿವಿಷನ್. ಆಯ್ತಾ? ಫಸ್ಟ್ ಆಫ್ ಇದೆಯಲ್ಲ, ಅದನ್ನ ಸಾಲ್ವ್ ಮಾಡಬೇಕು. ಆಫ್ ಎಲ್ಲಿದೆ ಅಲ್ಲಿ ಬ್ರಾಕೆಟ್ ಹಾಕೊಳ್ಳಿ. ಆಫ್ ಎಲ್ಲಿದೆ? ಇವೆರಡರ ಮಧ್ಯೆ ಇದೆ, ಬ್ರಾಕೆಟ್ ಹಾಕೊಳ್ಳಿ. ಆಯ್ತಾ? ಪುನಃ ಎಲ್ಲಿದೆ? ಇವೆರಡರ ಮಧ್ಯೆ ಇದೆ, ಬ್ರಾಕೆಟ್ ಹಾಕೊಳ್ಳಿ. ಆಯ್ತಾ? ಇವೆರಡರ ಮಧ್ಯೆ ಇದೆ, ಬ್ರಾಕೆಟ್ ಹಾಕೊಂಡು ಸಾಲ್ವ್ ಮಾಡಿ. ಆಯ್ತಾ? ನೋಡಿ, 48 ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕೊಳ್ಳಿ. ಆಯ್ತಾ? ಇದೇನಾಗುತ್ತೆ? 1/3. ಆಫ್ ಇದ್ರೆ ಏನು ಮಾಡ್ಕೋಬೇಕು? ಇಂಟು ಮಾರ್ಕ್ ಹಾಕೋಬೇಕು. ಆಫ್ ಅಂದರೆ ಇಂಟು ಮಾರ್ಕು, 18 ಬರ್ಕೊಳ್ಳಿ. -5 × 12. ಡಿವಿಷನ್ ಸಿಂಬಲ್ ಇದೆ, ಆಮೇಲೆ ಮಾಡೋಣ. ಪ್ಲಸ್ ಇದೆ, ಪ್ಲಸ್. ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. ಫಸ್ಟ್ ಇದನ್ನು ಕನ್ವರ್ಟ್ ಮಾಡಿ. ಡಿನಾಮಿನೇಟರ್ ಇದೆ, 2 ಇದೆ, 2 ಇದೆ. ಇದು 2 1 2, 2 + 1 3. ಅದೇ 1/2 ಅಂದರೆ 3/2 ಅಷ್ಟೇ. ಆಯ್ತಾ? ಇದು 1/2 ರೂಪಾಯಿ ಅಂದರೆ 3/2 ಅಂತ ಬರ್ಕೋಬೋದು. ಆಫ್ ಇದೆ, ಆಫ್ ಇದ್ರೆ ಇಂಟು ಮಾರ್ಕ್ ಹಾಕೊಳ್ಳಿ. ಆಫ್ ಇದ್ರೆ ಇಂಟು ಮಾರ್ಕ್ ಹಾಕೊಳ್ಳಿ, 8 ಹಾಕೊಳ್ಳಿ. ಆಯ್ತಾ? ಹೀಗೆ ಸಿಂಪ್ಲಿಫೈ ಮಾಡಿ. ಈಗ ನೋಡಿ, 48 ಡಿವಿಷನ್ ಸಿಂಬಲ್ ಇದೆ, 3 1 3 6. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 6 ಆಗುತ್ತೆ. 3 1 3 6. ಆಯ್ತಾ? ನೆಕ್ಸ್ಟ್ ಮೈನಸ್ ಇದೆ,
ಮೈನಸ್, ಆಯಿತಾ, ಮೈನಸ್ ಇದೆ ಮೈನಸ್. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಬಿಡಿ. ಮೈನಸ್ಸು 5 ಇಂಟು 12 ಇದೆ, ಹಂಗೆ ಬರ್ಕೊಳ್ಳಿ. 5 ಇಂಟು 12 ಡಿವಿಷನ್ ಸಿಂಬಲ್ ಇದೆ, 3 ಇದೆ ಪ್ಲಸ್, ಆಯಿತಾ. ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋ ಸಾಲ್ವ್ ಮಾಡೋಣ. 2 1 2 4 ಆಯಿತಾ. 3 ಇಂಟು 4 ಏನಾಗುತ್ತೆ, ಇನ್ನೂ ಅಷ್ಟೇ ಪರ 3 ಇಂಟು 4 ಆಗುತ್ತೆ, ಆಯಿತಾ. 3 4 12 ಅಂತ ಬರ್ಕೋಬೋದಿತ್ತು, ಪರವಾಗಿಲ್ಲ, ಆಯಿತಾ. ಈಗ ನೋಡಿ, ಈಗ ಡಿವಿಷನ್ ಮಾಡಿ, ಎಲ್ಲಿದೆ ಡಿವಿಷನ್ನು, ಇಲ್ಲೊಂದಿದೆ ಡಿವಿಷನ್ನು, ಇಲ್ಲೊಂದಿದೆ. ಬೇಕು ಅಂದರೆ ಬ್ರಾಕೆಟ್ ಹಾಕೋಬಿಡಿ, ಆಯಿತಾ. 48/6 8 48 ಅಥವಾ 6 8 8 48. 12/3 ಅಂದರೆ 3 1 3 4 ಆಯಿತಾ. 48/6 ಅಂದರೆ 8 ಅಂತ ಹಾಕ್ಕೊಳ್ಳಿ, ಇದಕ್ಕೆ 8 ಅಂತ ಬರ್ಕೊಳ್ಳಿ, ಇಷ್ಟಕ್ಕೆ ನೀವು 8 ಅಂತ ಬರ್ಕೋಬೋದು. ಮೈನಸ್ ಇದೆ ಮೈನಸ್ ಹಾಕ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ 5 ಇದೆ 5 ಬರ್ಕೊಳ್ಳಿ, ಇಂಟು ಇದೆ ಇಂಟು ಬರ್ಕೊಳ್ಳಿ, 5 ಇಂಟು ಬರ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ 12/3 ಅಂದರೆ ಏನು, 12/3 ಅಂದರೆ 4, 12/3 ಅಂದರೆ 4. ಆಮೇಲೆ ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ, 4 3 12, ಆಯಿತಾ. ಏನಿದೆ ಮಲ್ಟಿಪ್ಲಿಕೇಶನ್. ನೆಕ್ಸ್ಟು 8 ಮೈನಸ್ 5 4 20 ಪ್ಲಸ್ 12, ಆಯಿತಾ. ಈಗೇನು ಮಾಡಿ, ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 12 + 8 20 ಆಗುತ್ತೆ, ಮೈನಸ್ 20 20 20 ಡಮಾರು, +20 -20 ಡಮಾರ್ ಆಗ್ಬಿಟ್ಟು 0 ಬರುತ್ತೆ, ಆಪ್ಷನ್ ಬರುತ್ತೆ. ಕ್ವಶನ್ ನಂಬರ್ 42ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 43 ನೋಡಿ. ಕ್ವಶನ್ ನಂಬರ್ 43ಯಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಇದೆ, ಆಯಿತಾ. ಬುಡಮಾಸ್ ರೂಲ್ ಏನು ಹೇಳುತ್ತೆ, ಫಸ್ಟ್ ಬ್ರಾಕೆಟು, ಆಮೇಲೆ ಆಫ್ ಎಲ್ಲಿದೆ, ಆಯಿತಾ. ಫಸ್ಟು ಬ್ರಾಕೆಟು, ಆಯಿತಾ, ಅದಾದಮೇಲೆ ಆಫ್, ಆಯಿತಾ. ನೆಕ್ಸ್ಟು ಡಿವಿಷನ್, ಡಿ ಅಂದರೆ ಡಿವಿಷನ್, ಆಯಿತಾ. ಫಸ್ಟ್ ಏನು ಮಾಡಿ, ಬ್ರಾಕೆಟ್ ಇಲ್ಲ, ಆಫ್ ಎಲ್ಲಿದೆ, ಇಲ್ಲಿದೆ ಆಫು, ಬ್ರಾಕೆಟ್ ಹಾಕೊಳ್ಳಿ, ಆಯಿತಾ. ಆಫ್ ಇದೆ, ಬ್ರಾಕೆಟ್ ಹಾಕ್ಕೊಂಡು ಸಾಲ್ವ್ ಮಾಡಿ, ಆಯಿತಾ. ಫಸ್ಟು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಏನೂ ತೊಂದರೆ ಆಗಲ್ಲ, ದಾರಿ ತಪ್ಪಲ್ಲ. ಬರ್ಕೊಳ್ಳಿ, 4 ಇಂಟು ಬ್ರಾಕೆಟ್ 3/4, ಆಫ್ ಅಂದರೆ ಇಂಟು 16 ಮೈನಸ್ 3/4 ಇಂಟು 2/5 ಪ್ಲಸ್, ಆಯಿತಾ. 3/5 ಆಫ್ ಇದೆ, ಇಂಟು ಮಾರ್ಕ್ ಹಾಕೊಳ್ಳಿ, 2 ಹಾಕೊಳ್ಳಿ, ಆಯಿತಾ. ಅಷ್ಟೇ, 3/5 ಇಂಟು 2. ನೆಕ್ಸ್ಟ್ ನೋಡಿ, ಈಗೆಲ್ಲ ಸಿಂಪ್ಲಿಫೈ ಮಾಡಿ, ಆಯಿತಾ. ಈಗೆಲ್ಲ ಬರೀ ಮಲ್ಟಿಪ್ಲಿಕೇಶನ್ ಇದೆ, ಸಿಂಪ್ಲಿಫೈ ಮಾಡಿ. ಇದು 4 ಇಂಟು 4 1 4 4 4 1 4 4 ಆಗುತ್ತೆ, ಒಳಗಡೆ ಏನಾಗುತ್ತೆ, 3 ಇಂಟು 4 ಆಗುತ್ತೆ, 3 ಇಂಟು 4 ಆಗುತ್ತೆ, ಆಯಿತಾ. 3 ಇಂಟು 4 ಆಗುತ್ತೆ, ಮೈನಸ್ ಇದೆ ಮೈನಸ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೋಬೋದು, ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡ್ಕೋಬೋದು, 2 1 2 2 ಆಯಿತಾ. ಮೇಲ್ಗಡೆ 3 ಉಳ್ಕೊಳ್ಳುತ್ತೆ, ಕೆಳಗಡೆ 5 2 10, 5 2 10 ಉಳ್ಕೊಳ್ಳುತ್ತೆ, ಮೇಲ್ಗಡೆ 3, ಕೆಳಗಡೆ 5 2 10 ಉಳ್ಕೊಳ್ಳುತ್ತೆ. ಪ್ಲಸ್ ಇದೆ ಪ್ಲಸ್ ಹಾಕೊಳ್ಳಿ, ಆಯಿತಾ. ಇದಂಗೆ 3 2 6/5, ಆಯಿತಾ. 3 2 6, ಡಿನಾಮಿನೇಟರ್ 5 ಇದೆ, ಅಷ್ಟೇ, ಆಯಿತಾ. ಇದು ಮಲ್ಟಿಪ್ಲೈ ಮಾಡಿ, 4 1 4 4 4 ಇಂಟು 12. ಇದೆಲ್ಲ ಒಂದೇ ಸಲ ಮಾಡ್ತೀನಿ ರೀ, ಇಲ್ಲಿ ಸೈಡಲ್ಲಿ 4 ಇಂಟು 3 ಇಂಟು 4, ಆಯಿತಾ. 4 ಇಂಟು ಇವೆರಡು ಮಾಡಿ, 4 3 12 ಆಗುತ್ತೆ, 4 3 12, 12 4 48 ಆಗುತ್ತೆ, ಆಯಿತಾ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 48 ಬರುತ್ತೆ, ಮೈನಸ್, ಆಯಿತಾ. ಇದಕ್ಕೆ LCM ತಗೋಬೇಕು. LCM ಅಂದ್ರೇನು, ಡಿನಾಮಿನೇಟರ್ ಸೇಮ್ ಮಾಡಬೇಕು, ಇವೆರಡನ್ನೂ ಆ್ಯಡ್ ಮಾಡಬೇಕಲ್ವಾ. ಇವೆರಡನ್ನೂ ಆ್ಯಡ್ ಮಾಡಬೇಕು ಅಂದರೆ, ಆಯಿತಾ, ಒಂದು ನಿಮಿಷ ಇರಿ, ಕನ್ಫ್ಯೂಸ್ ಆಗಿಬಿಡ್ತೀರಾ. ಇವೆರಡನ್ನೂ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕು ಅಂದರೆ ಡಿನಾಮಿನೇಟರ್ ಸೇಮ್ ಇರಬೇಕು. ಡಿನಾಮಿನೇಟರ್ ಅಂದರೆ ಚಡ್ಡಿ ಸೇಮ್ ಇರಬೇಕು, ಒಂದೇ ಕಲರ್ ಚಡ್ಡಿ ಇಕ್ಬೇಕು, ಆಯಿತಾ. ಒಂದೇ ಕಲರ್ ಚಡ್ಡಿ ಹಾಕಬೇಕು ಅಂದರೆ ಏನು ಮಾಡ್ತೀರಾ ನೋಡಿ, 3/10 ಅಂತ ಬರ್ಕೋತೀನಿ, ಪ್ಲಸ್ ಇದೆ ಪ್ಲಸ್ ಬರ್ಕೋತೀನಿ, ಆಯಿತಾ.
6/5 ಇದೆ ಆಯ್ತಾ. 6/5 ಡಿನಾಮಿನೇಟರ್ 10 ಇದೆ, ಇದನ್ನು 10 ಮಾಡಬೇಕು ಅಂದ್ರೆ ಏನು ಮಾಡಬೇಕು, 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಚಡ್ಡಿನ ಸೇವ್ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು, ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 5 2s 10 ಆಗುತ್ತೆ ಆಯ್ತಾ. ಕೆಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೇಲ್ಗಡೆನು 2 ಇಂದ ಮಲ್ಟಿಪ್ಲೈ ಮಾಡಿ ಆಯ್ತಾ. ಮೇಲ್ಗಡೆ 2 ಇಂದ ಮಲ್ಟಿಪ್ಲೈ ಮಾಡಿ ಆಯ್ತಾ. ಹೀಗೆ ಡಿನಾಮಿನೇಟರ್ ಸೇಮ್ ಆಗುತ್ತೆ. ಇವೆಲ್ಲ ಸ್ಟೆಪ್ ಎಲ್ಲ ಇನ್ನೂ ಫಾಸ್ಟಾಗಿ ಮಾಡ್ಬೋದು ಆಯಿತಾ. 6 2s ಏನಾಗುತ್ತೆ 12 ಆಗುತ್ತೆ, 5 2s 10 ಆಗುತ್ತೆ ಆಯಿತಾ. ಈಗ ಬೇಕಾದ್ರೆ ಇದು ಮಾಡಿ ಅಡಿಷನ್ ಮಾಡಿದ್ರೆ ಏನಾಗುತ್ತೆ, 12ಅಲ್ಲಿ 3 ಮೈನಸ್ ಮಾಡಿದ್ರೆ ಆಯಿತಾ ನೋಡಿ 48 ಆಯಿತಾ. ಇವೆರಡನ್ನೂ ಅಡಿಷನ್ ಮಾಡಬೇಕು ಆಯಿತಾ. 12ಅಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, ಡೈರೆಕ್ಟ್ ಇದು ಮಾಡ್ಬೋದು, ಡೈರೆಕ್ಟಾಗಿ 12ಅಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 9 ಆಗುತ್ತೆ. 9/10 ಆಗುತ್ತೆ ಆಯಿತಾ. ಬೇಕು ಅಂದರೆ ಸೈಡಲ್ಲಿ ಮಾಡ್ತೀನಿ ರೀ ಆಯಿತಾ. ಇದು 10 ಬರ್ಕೊಳ್ಳಿ ಆಯಿತಾ. 12 - 3 ಬರ್ಕೊಂಡಿವಿ. 12 - 3 12 - 3 ಅಂದರೆ 9/10 ಆಗುತ್ತೆ. 9/10 ಇವೆರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 480 ಆಯಿತಾ. ಫಸ್ಟ್ ಇದನ್ನು ಅಳಿಸ್ತೀನಿ, ಈಕ್ವಲ್ಸು ಇದೇನಾಗುತ್ತೆ 480 + 9/10 ಆಗುತ್ತೆ ಆಯಿತಾ. ಈಕ್ವಲ್ ಸೈನು ಪುನಃ ಇಲ್ಲಿ ಬರ್ಕೋತೀನಿ, ಇದು ಹನುಮಂತನ ಬಾಲ ಥರ ಆಯಿತು. ಇದೇನಾಗುತ್ತೆ 489 /10 ಆಗುತ್ತೆ. 489 /10 ಆಗುತ್ತೆ ಆಯಿತಾ. ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ, 48 × 9/10 ಬರುತ್ತೆ. 48 × 9/10 ಆಗುತ್ತೆ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ ಆಗುತ್ತೆ. ಬೇಕು ಅಂದರೆ ಕನ್ವರ್ಟ್ ಮಾಡ್ತೀನಿ ನೋಡಿ. 489/10 48 × 9/10 ಅಂತ ಯಾವ ರೀತಿ ಆಯಿತು ಅದನ್ನೇ ಇಲ್ಲೇ ಮಾಡಿ ತೋರಿಸ್ತೀನಿ. ಇದೆಲ್ಲ ಹೇಳಿದ್ನಲ್ಲ, 2 ನಿಮಿಷ ಪಾಸ್ ಮಾಡಿಕೊಂಡು ನೀಟಾಗಿ ಬರ್ಕೊಳ್ಳಿ ಆಯಿತಾ. ನಾನು ಅಳಿಸಿರೋದೇನೋ ಬೇಕು ಅಂದರೆ 10 ಸೆಕೆಂಡ್ ಹಿಂದೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. 10 ಸೆಕೆಂಡ್ ಹಿಂದೆ ಹೋದ್ರೆ ಗೊತ್ತಾಗುತ್ತೆ, ಅಥವಾ ಇಲ್ಲೇ ಮಾಡ್ತೀನಿ ಮೇಲ್ಗಡೆ. ಇದೆಲ್ಲ ಗೊತ್ತಿದೆಯಲ್ಲ ನಿಮಗೆ. 10 ಇಂದ 489ನ ಇದು ಮಾಡಿ, 10 4s 40 ಆಯಿತಾ. 8 ಬರುತ್ತೆ, 9 ಬರುತ್ತೆ, 10 8s 80 9 ಬರುತ್ತೆ ಆಯಿತಾ. ಈಗೇನು ಮಾಡಿ ಹೇಳೋದಲ್ಲ, ಕನ್ವರ್ಟ್ ಮಾಡಬೇಕು ಅಂದರೆ ಡಿನಾಮಿನೇಟರ್ ಏನಿದೆ, ಡಿನಾಮಿನೇಟರ್ 10 ಇದೆ, 10 ಬರ್ಕೊಳ್ಳಿ ಆಯಿತಾ. ರಿಮೈಂಡರ್ ಏನಿದೆ, ರಿಮೈಂಡರು ಮೇಲ್ಗಡೆ ಬರ್ಕೊಳ್ಳಿ, ಕೋಶೆಂಟ್ನ ಇಲ್ಲಿ ಬರ್ಕೊಳ್ಳಿ. 48 × 9/10 ಆಗುತ್ತೆ. 48 × 9/10 ಆಯಿತಾ. ಕ್ವಶನ್ ನಂಬರ್ 43ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ನೋಡಿ ಕ್ವಶನ್ ನಂಬರ್ 44ಅಲ್ಲಿ ಈ ರೀತಿ ಒಂದಷ್ಟು ಉದ್ದ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ ಆಯಿತಾ. ಇಲ್ಲಿ ಫ್ಲವರ್ ಬ್ರಾಕೆಟ್ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ನಾರ್ಮಲ್ ಬ್ರಾಕೆಟ್ ಇದೆ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ, ಫಸ್ಟ್ ಇನ್ನರ್ ಬ್ರಾಕೆಟಿಂದ ಸಾಲ್ವ್ ಮಾಡ್ಕೊಬರ್ಬೇಕು ಆಯಿತಾ. ಅಭಿಮನ್ಯು ನೋಡಿದ್ರಲ್ಲ, ಅಭಿಮನ್ಯು ಥರ ಫಸ್ಟು ಒಳಗಡೆಯಿಂದ ಭೇದಿಸ್ಕೊಂಡು ಬರಬೇಕು ಆಯಿತಾ. ಫಸ್ಟು ಒಳಗಡೆಯಿಂದ ನಾವು ಸಾಲ್ವ್ ಮಾಡ್ಕೊಂಡು ಬರಬೇಕು ಆಯಿತಾ. ಭೇದಿಸ್ಕೊಂಡು ಬರಬೇಕು ಅಂತ ಹೇಳಿದೆ ಆಯಿತಾ. ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಭೇದಿಸ್ಕೊಂಡು ಬರೋಕ್ಕಾಗಲ್ಲ, ಭೇದಿಯಾಗಿ ಹೋಗುತ್ತೆ ಆಯಿತಾ. ಅದಕ್ಕೆ ಕಾನ್ಸೆಪ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಈ ರೀತಿ ಮಲ್ಟಿಪಲ್ ಬ್ರಾಕೆಟ್ಸ್ ಇದ್ದಾಗ ಮೊದಲು ಒಳಗಡೆಯಿಂದ ಸಾಲ್ವ್ ಮಾಡ್ಕೊಂಡು ಬರಬೇಕು ಆಯಿತಾ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ, ಮೈನಸ್ ಮಾಡೋದು ಆಯಿತಾ. ಸೈಡಲ್ಲಿ ಮಾಡ್ತೀನಿ, ಇದನ್ನ ಸೈಡಲ್ಲಿ ಬರ್ಕೊಂಡು ಮಾಡ್ತೀನಿ. ಏನಕ್ಕೆ ಅಂದರೆ ಇಷ್ಟುದ್ದ ಈಕ್ವೇಷನ್ ಬರಬೇಕಾಗುತ್ತೆ, ಪ್ರತಿ ಸಲ ಬರಬೇಕಾದ್ರೆ ಇಷ್ಟುದ್ದ ಬರಬೇಕಾಗುತ್ತೆ. ಅದಕ್ಕೆ ಇದನ್ನೆಲ್ಲ ಸೈಡಲ್ಲಿ ಬರ್ಕೊಂಡು ಇದು ಮಾಡ್ತೀನಿ ಆಯ್ತಪ್ಪ. ಸಾಲ್ವ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ, 1/2 ಇದೆ, 1/2 - 1/4 ಆಯಿತಾ. ನಾವೆಲ್ಲ ನೋಡಿದ್ದೀರಾ, ಇದು ಫ್ರಾಕ್ಷನ್, ಅಡಿಷನ್, ಸಬ್ಟ್ರಾಕ್ಷನಲ್ಲಿ ನೀವು ಆಲ್ರೆಡಿ ಕಲಿತು ಮಾಸ್ಟರ್ ಪೀಸ್ ಆಗಿದ್ದೀರಾ ಆಯಿತಾ. ಡಿನಾಮಿನೇಟ್ರು ಸೇಮ್ ಇದೆ, ಡಿನಾಮಿನೇಟ್ರು ಡಿಫರೆಂಟ್ ಇದೆ. ಇದು ಬೇರೆ ಡಿನಾಮಿನೇಟ್ರು, ಇದು ಬೇರೆ ಡಿನಾಮಿನೇಟ್ರು, ಇದು ಬೇರೆ ಚಡ್ಡಿ, ಇದು ಬೇರೆ ಚಡ್ಡಿ ಇದ್ದಾಗ ಏನು ಮಾಡ್ತೀರಾ, ಆ ಥರ ಇದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಆಯಿತಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಇದು 4 2s 8, 4 2s 8 ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. 4 ಇಲ್ಲಿ ಬರುತ್ತೆ, 4 ಇಲ್ಲಿ ಬರುತ್ತೆ, 2 ಇಲ್ಲಿ ಹೋಗುತ್ತೆ ಆಯಿತಾ. 4ಅಲ್ಲಿ 2 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, ಇಲ್ಲೇ ಬರೀತೀನಿ. 4ಅಲ್ಲಿ 2 ಅಂದರೆ 2, ಡಿನಾಮಿನೇಟ್ರಲ್ಲಿ 8, ಪುನಃ ಇದು ಹೋಗುತ್ತೆ, 2 1s
2 4 2 1 2 4 ಸೊ 1/4 ಅಂತ ಬರ್ಕೋಬೋದು. ಈ ಜಾಗಕ್ಕೆ 1/4 ಅಂತ ಬರ್ಕೋಬೋದು. ಆಯಿತಾ, ಬರ್ಕೋತೀನಿ ನೋಡಿ. 1/5 ಪ್ಲಸ್ 1/3 ಫ್ಲವರ್ ಬ್ರಾಕೆಟ ಓಪನ್ ಮಾಡಿ 1/2 ಮೈನಸ್ 1/3 ಪ್ಲಸ್ 3 ಬಂದಿದೆ 3 ಬರ್ಕೊಳ್ಳಿ. 3 ಬಂದಿದೆ 3 ಬರ್ಕೊಳ್ಳಿ. ಈ ಬ್ರಾಕೆಟ್ ಜಾಗದಲ್ಲಿ ಇಂಟು ಮಾರ್ಕ್ ಹಾಕಿ. ಆಯಿತಾ, ಬ್ರಾಕೆಟ್ ಜಾಗದಲ್ಲಿ ಇಂಟು ಮಾರ್ಕ್ ಹಾಕಿ. ಆಯಿತಾ, ಇಂಟು ಮಾರ್ಕ್ ಹಾಕಿ. ಇದನ್ನ ಸಿಂಪ್ಲಿಫೈ ಮಾಡಿದ್ದೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1/4 ಬರುತ್ತೆ. 1/4 ಅಂತ ಬರ್ಕೊಳ್ಳಿ. ಆಯ್ತಾ, ನೆಕ್ಸ್ಟ್ ಏನು ಮಾಡಿ, ಅಷ್ಟೇನೆ 3/4 ಆಗುತ್ತೆ. ಇದು ಒಳಗಡೆ ಇರೋ ಸಾಲ್ವ್ ಮಾಡ್ಕೊ ಬನ್ನಿ. ಆಯ್ತಾ, 1/5 ಪ್ಲಸ್ 1/3 ಆಯ್ತಾ, ಇದೇನಾಗುತ್ತೆ 1/2 ಆಗುತ್ತೆ ಮೈನಸ್ 1/3 ಆಗುತ್ತೆ ಪ್ಲಸ್ 3/4 ಆಗುತ್ತೆ. ಆಯ್ತಾ, ಈ ಮೂರನ್ನು ಸಾಲ್ವ್ ಮಾಡಬೇಕು. ಮೂರನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಆಯ್ತಾ, ಮೂರದು ಫಸ್ಟ್ ಏನು ಮಾಡ್ತೀನಿ, ಒಂದು ಕೆಲಸ ಮಾಡ್ತೀನಿ. ಫಸ್ಟ್ ಇವೆರಡು ಸಾಲ್ವ್ ಮಾಡ್ತೀನಿ, ಅದಾದ್ಮೇಲೆ ಸಾಲ್ವ್ ಮಾಡ್ತೀನಿ. ಆ ರೀತಿ ಮಾಡೋಣ, ತುಂಬ ಸಿಂಪಲ್ ಆಗಿ ಅನ್ಸುತ್ತೆ. ಸೈಡಲ್ಲಿ ಮಾಡ್ತೀನಿ ನೋಡಿ, ಇವೆರಡನ್ನೂ ಸಾಲ್ವ್ ಮಾಡ್ತೀನಿ. ಫಸ್ಟ್ ಇವೆರಡನ್ನೂ ಸಾಲ್ವ್ ಮಾಡ್ತೀನಿ. ಆಯಿತಾ, ಇಲ್ಲೇ ಮಾಡ್ತೀನಿ ನೋಡಿ. 1/2 ಮೈನಸ್ 1/3 ಬೇರೆ ಬೇರೆ ಚಡ್ಡಿ ಇದೆ. ಡಿನಾಮಿನೇಟರ್ ಬೇರೆ ಬೇರೆ ಇದೆ ಅಂದರೆ ಬೇರೆ ಬೇರೆ ಚಡ್ಡಿ ಇದೆ ಅಂತ ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. 3 2s 6, 3 2s 6 ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 ಇಲ್ಲಿ ಬರುತ್ತೆ. ಆಯಿತಾ, 2 ಅಲ್ಲಿ ಹೋಗುತ್ತೆ. ಆಯಿತಾ, ಇದೇನಾಗುತ್ತೆ 3 - 2 ಅಂದರೆ 1/6 ಆಗುತ್ತೆ. ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ 1/6 ಆಗುತ್ತೆ. ಓಕೆನಾ, ಇವೆರಡು ಸಿಂಪ್ಲಿಫೈ ಮಾಡಿದ್ರೆ 1/6 ಆಗುತ್ತೆ. ಬರ್ಕೋತೀನಿ ನೋಡಿ. ಆಯಿತಾ, ನೋಡಿ 1/5 ಪ್ಲಸ್ 1/3 ಫ್ಲವರ್ ಬ್ರಾಕೆಟು. ಆಯಿತಾ, ಫ್ಲವರ್ ಬ್ರಾಕೆಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1/6 ಬರುತ್ತೆ. 1/6 ಪ್ಲಸ್ 3/4. ಆಯಿತಾ, ಈಗೇನು ಮಾಡಿ ಇವೆರಡನ್ನೂ ಸಿಂಪ್ಲಿಫೈ ಮಾಡಿ. ಆಯಿತಾ, ಯಾವ ರೀತಿ ಮಾಡ್ತೀರಾ, ಸೇಮ್ ಹಿಂಗೇನೆ 1/6 ಪ್ಲಸ್ 3/4 ಸೈಡಲ್ಲಿ ಬರ್ಕೊಂಡು ಮಾಡ್ತಾ ಇದ್ದೀನಿ. ಆಯಿತಾ, ಇದು ಅಷ್ಟೇ ಕ್ರಾಸ್ ಮಲ್ಟಿಪ್ಲಿಕೇಶನು. 6 4 24, 6 4 24 ಪ್ಲಸ್ ಇದೆ, ಪ್ಲಸ್ಸು 4 ಇಲ್ಲಿ ಬರುತ್ತೆ. ಆಯಿತಾ, ಇದು 6 1 6 6 2 12 6 3 18 ಇಲ್ಲಿ. ಆಯಿತಾ, 6 ಇಲ್ಲಿ ಹೋಗುತ್ತೆ. 6 1 6 6 2 6 3 18. ಆಯಿತಾ, ಇದೇನಾಗುತ್ತೆ 18 4 22, 18 4 22/24. ಇದು 2 ಇಂದ ಹೋಗುತ್ತೆ. 2 11s 2 1s 2 2s. ಆಯಿತಾ, 11/12 ಬರುತ್ತೆ. 2 1s 2 1s 2 1s 2 2s 11/12 ಬರುತ್ತೆ. ಆಯಿತಾ, ಬರ್ಕೊಳ್ಳಿ. 1/5 ಪ್ಲಸ್ 1/3 ಇಂಟು ಇದಿಷ್ಟು ಸಾಲ್ವ್ ಮಾಡಿದ್ರೆ 11/12 ಬರುತ್ತೆ. 11/12 ಬರುತ್ತೆ. ಆಯಿತಾ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಇದೇನಾಗುತ್ತೆ 1/5 ಪ್ಲಸ್ ಮೇಲ್ಗಡೆ 11 ಬರುತ್ತೆ, ಕೆಳಗಡೆ 12 ಬಿಟ್ಟು 36 11/36 ಆಗುತ್ತೆ. ಆಯಿತಾ, 11 ಓಕೆ. ನೆಕ್ಸ್ಟ್ ಇದನ್ನು ಇದು ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡಿ. ಇದನ್ನು ಅಲ್ಲೇ ಮಾಡ್ತೀನಿ ನೋಡಿ, ಇದನ್ನು ಅಲ್ಲೇ ಮಾಡ್ತೀನಿ. ಸ್ವಲ್ಪ ಉದ್ದಾಗೈತೆ, ಹೇಳಿದ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಕ್ವಶನ್ ಟಫ್ ಇದ್ರೆ ನೀವು ಅದಕ್ಕಿಂತ ಟಫ್ ಆಗಬೇಕು. ಆಯಿತಾ, 1/5 ಪ್ಲಸ್ 11/36 1/5 ಪ್ಲಸ್ 11/36 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 36 ಇಂಟು 5 ಅಂದರೆ ಎಷ್ಟಾಗುತ್ತೆ, ಇವೆರಡು ಮಲ್ಟಿಪ್ಲೈ ಮಾಡಿ. ಇದೇನಾಗುತ್ತೆ, ಉದ್ದಾಗುತ್ತೆ. 36 5s ಎಲ್ಲಿ, 36 ಇಂಟು 5 5 6 30ಕ್ಕೆ 0 10ಕ್ಕೆ 3 5 1 5 5 2 10 5 3 15 180 ಆಗುತ್ತೆ. ಆಯಿತಾ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 180 ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. 36 ಈ ಕಡೆ ಬರುತ್ತೆ, 11 5 55 ಆ ಕಡೆ ಬರುತ್ತೆ. ಆಯಿತಾ, ನೆಕ್ಸ್ಟ್ ಏನು ಮಾಡಿ, 36 ಪ್ಲಸ್ 55 ಅಂದರೆ ಎಷ್ಟಾಗುತ್ತೆ, 36 ಪ್ಲಸ್
55 ಅಂದರೆ ಎಷ್ಟಾಗುತ್ತೆ? 5 5 10, 11ಕ್ಕೆ 1, 10ಕ್ಕೆ 1, 5 4 9, ಆಯಿತಾ? 91 ಆಗುತ್ತೆ. 91/180, 91/180 ಆಗುತ್ತೆ. ಎಸ್, ಬಂತು ಆನ್ಸರ್. ಅಬ್ಬಾ, ಆಯಿತಾ? ಆನ್ಸರ್ ಬಂತು, 91/180 ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಆಗುತ್ತೆ. ಆಯಿತಾ? ಒಂದು ಸ್ವಲ್ಪ ಕಷ್ಟ ಇದೆ. ನೀವು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಇದನ್ನು ನೋಡ್ತಾ ಇದ್ರೆ ಒಂದು ಸ್ವಲ್ಪ ಟಫ್ ಇರುತ್ತೆ. ಆದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಬಂದಿದೆ. ಫಸ್ಟ್ 1 ಸ್ಟೆಪ್ಪು, ಅದಾದಮೇಲೆ ಸೆಕೆಂಡ್ ಸ್ಟೆಪ್ಪು, ಅದಾದಮೇಲೆ ಥರ್ಡ್ ಸ್ಟೆಪ್, ಹಂತವಾಗಿ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನಿ. ಅದರಿಂದ ಏನು ಮಾಡಿ, ಟಫ್ ಇದ್ರೆ ಏನು ಮಾಡಬೇಕು? ಸ್ಕಿಪ್ ಮಾಡ್ಬೋದು ನೀವು. ಇಫ್ ಟೈಮ್ ಈಸ್ ಟಫ್, ಯು ಶುಡ್ ಬಿ ಟಫರ್ ದ್ಯಾನ್ ಟೈಮ್. ಆಯಿತಾ? ಪರಿಸ್ಥಿತಿ ಏನಾರ ಕಷ್ಟವಾಗಿದ್ರೆ ನೀವು ಅದಕ್ಕಿಂತ ಕಠಿಣವಾಗಿರಬೇಕು. ಆಗಲೇ ಜೀವನದಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಆಯಿತಾ? ಕಷ್ಟ ಇದೆ ಅಂತ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಆಯಿತಾ? 1 ಸಲ ಅಲ್ಲ 4 ಸಲ ಪ್ರಾಕ್ಟೀಸ್ ಮಾಡಿ ನೀವು ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಬೇಕು. ಕ್ವಶನ್ ನಂಬರ್ 44ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 45 ನೋಡಿ. ಕ್ವಶನ್ ನಂಬರ್ 45 ಈ ರೀತಿ ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ಆಫ್ ಇದಕ್ಕೆ ಬ್ರಾಕೆಟ್ ಹಾಕೊಳ್ಳಿ. ಆಯಿತಾ? ಬ್ರಾಕೆಟ್ ಹಾಕೊಂಡು ಸಿಂಪ್ಲಿಫೈ ಮಾಡಿ. ಆಯಿತಾ? ಇಲ್ಲಿ ನೋಡಿ 1/3 ಇದೆ. ಆಯಿತಾ? ಇದನ್ನು ಒಂದೇ ಸ್ಟೆಪ್ಪಲ್ಲಿ ಪಲ್ಟಿ ಮಾಡೋಣ ಇರಿ. ಇದನ್ನು ಜೊತೆಲೇ ಮಾಡೋಣ, ಇಲ್ಲಾಂದ್ರೆ ಒಂದು ಲೈನ್ ಎಕ್ಸ್ಟ್ರಾ ಬರೀಬೇಕಾಗುತ್ತೆ. ಆಯಿತಾ? ಇಲ್ಲಿ ಡಿವಿಷನ್ ಇದೆ, ಇದನ್ನು ಸಿಂಪ್ಲಿಫೈ ಮಾಡಿ, ಅದನ್ನು ಸಿಂಪ್ಲಿಫೈ ಮಾಡಿ. 1/3 ಇದೆ, 1/3 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಿ? ನೆಕ್ಸ್ಟು ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಂಡಿದ್ದೀನಿ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ 5/3. ಆಯಿತಾ? 1/3 ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಆಗಿದೆ, ಇದನ್ನು ಪಲ್ಟಿ ಮಾಡಿ 5/3 ಆಗಿದೆ. ಪ್ಲಸ್ ಅಂದರೆ ಪ್ಲಸ್ ಬರ್ಕೊಳ್ಳಿ, 1/2 ಇಂಟು 3/5. ಆಯಿತಾ? ಇದನ್ನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. ಆಯಿತಾ? ಇದನ್ನು ಮಲ್ಟಿಪ್ಲೈ ಮಾಡಿ. ಮೈನಸ್ ಇದೆ, ಮೈನಸ್ಸು 2/5. ಹಾಫ್ ಇದ್ದರೆ ಇಂಟು ಹಾಕ್ಕೊಳ್ಳಿ, 5/7 ಇದೆ. ಆಯಿತಾ? ಒಂದು ಸ್ವಲ್ಪ ಉದ್ದಾಗಿರುತ್ತೆ ಅಷ್ಟೇ. ಇಲ್ಲೆಲ್ಲೂ ಯಾವುದು ಕ್ಯಾನ್ಸಲ್ ಆಗಲ್ಲ, ಇದೊಂದೇ ಕ್ಯಾನ್ಸಲ್ ಆಗೋದು. ನೋಡಿ, ಮೇಲ್ಗಡೆ 5 ಇದೆ, 3 3s 9, 5 3 3s 9, ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಇದು ಅಷ್ಟೇ, ಮೇಲ್ಗಡೆ 3 ಬರ್ಕೊಳ್ಳಿ, 5 2s 10, ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ಇಲ್ಲಿ 5 ಡಮಾರ್ ಆಗುತ್ತೆ, ಮೇಲ್ಗಡೆ 2 ಉಳ್ಕೊಳ್ಳುತ್ತೆ, ಕೆಳಗಡೆ 7 ಬರುತ್ತೆ. ಆಯಿತಾ? ಇದು ಅಷ್ಟೇ. ಫಸ್ಟ್ ಏನು ಮಾಡಿ, ಇವೆರಡನ್ನ ಸಿಂಪ್ಲಿಫೈ ಮಾಡಿ, ಅಥವಾ ಇವೆರಡನ್ನ ಸಿಂಪ್ಲಿಫೈ ಮಾಡಿ. ಆಯಿತಾ? ಮೈನಸ್ ಮಾಡಿದ್ರೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಇಲ್ಲಿ ಇವೆರಡನ್ನ ಸಿಂಪ್ಲಿಫೈ ಮಾಡಿ. ಏನಕ್ಕೆ ಇದನ್ನು ಮಾಡಿ ಅಂದರೆ, ಮೈನಸ್ ಮಾಡ್ತಾ ಇದ್ದೀರಾ. ಮೈನಸ್ ಅಂದರೆ ಕಡಿಮೆ ಮಾಡ್ತಾ ಇದ್ದೀರಾ. ಆಯಿತಾ? ಲೋಡ್ನ ಕಡಿಮೆ ಮಾಡ್ತಾ ಇದ್ದೀರಾ, ತಲೆ ಮೇಲಿರೋ ಭಾರನ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲೇನಾಗುತ್ತೆ? ಪ್ಲಸ್ ಮಾಡ್ತಾ ಇದ್ದೀರಾ. ಪ್ಲಸ್ ಅಂದರೆ ತಲೆ ಮೇಲೆ ಭಾರ ಹಾಕತ್ತಾ ಇದ್ದೀರಾ. ಆಯಿತಾ? ಫಸ್ಟ್ ಏನು ಮಾಡಿ, ತಲೆ ಮೇಲೆ ಭಾರ ಕಡಿಮೆ ಮಾಡ್ಕೊಳ್ಳಿ. ಇದನ್ನು ಮಾಡಿ. ಆಯಿತಾ? ಇದನ್ನು ಯಾವ ರೀತಿ ಮಾಡ್ತೀರಾ? ಸೈಡಲ್ಲಿ ಬರ್ಕೊಂಡು ಮಾಡ್ತೀನಿ ನೋಡಿ. 3/10 ಮೈನಸ್ 2/7 ಸಬ್ಟ್ರಾಕ್ಟ್ ಮಾಡಿ. ಇವೆರಡು ಮಲ್ಟಿಪ್ಲೈ ಮಾಡಿ. 10 7s 70, 10 70, ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ಇದು 7 3s 21, 7 1 7 7 7 14, 7 3 21, 7 3s 21, 10 2s 20. ಆಯಿತಾ? 21ನಲ್ಲಿ 20 ಕಳೆದ್ರೆ 1/70 ಆಗುತ್ತೆ. ಆಯಿತಾ? 20, 21 20 1/70 ಆಗುತ್ತೆ. ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಇದನ್ನು 5/10 ಅಂತ ಬರ್ಕೊಳ್ಳಿ. ಆಯಿತಾ? ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ದೀನಿ. ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಯಿತು? 1/70 ಆಯಿತು. ಆಯಿತಾ? ನೋಡಿದ್ರಾ ಎಷ್ಟು ಬರ್ಡನ್ ಕಡಿಮೆ ಆಯಿತು. ಇದನ್ನು ಅದೇ ರೀತಿ ಮಾಡಿ. ಆಯಿತಾ? ಇದನ್ನು ಅದೇ ರೀತಿ ಅಡಿಷನ್ ಮಾಡಿ. ಅಳಿಸ್ತೀನಿ. ಇದೊಂಥರ ವರ್ಕ್ಶೀಟ್ ಇದ್ದಂಗೆ ನಮಗೆ. ಈ ಜಾಗ ವರ್ಕ್ಶೀಟ್ ಇದ್ದಂಗೆ. ಇದನ್ನು ಅಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಇದನ್ನು ಇಲ್ಲಿ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತೀನಿ. ಆಯಿತಾ? 5/9 ಇದೆ, 5/9 ಪ್ಲಸ್ 1/70 ಇದೆ, 1/70 ಇದೆ. ಆಯಿತಾ? ಸೇಮ್ 9 7 9 5 45, 9 6 54, 9 7 63, 630 ಬಂತು. 9 7s 63, 630 ಆಯಿತು. ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ, ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. ಪುನಃ 7 5 35, 7 5 35. ಆಯಿತಾ? ಪಕ್ಕ 0 ಇದೆ, 0 ಹಾಕೊಳ್ಳಿ. ಪುನಃ 9 1s 9, 350 ಪ್ಲಸ್ 9 ಏನಾಗುತ್ತೆ? 350, 9/630. ಆಯಿತಾ?
359/630 ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ 359/630 ಆಯಿತಾ. ನೀವು ಟಫ್ ಆಗ್ತಾ ಇರಬೇಕು, ಪ್ರತಿದಿನ ಎಕ್ಸಸೈಸ್ ಮಾಡಿದ್ರೆ 6 ಪ್ಯಾಕ್ ಬರುತ್ತಲ್ಲ, 6 ಪ್ಯಾಕು 8 ಪ್ಯಾಕ್ ಥರ ನಿಮ್ಮದು ತಲೆ 6 ಪ್ಯಾಕು 8 ಪ್ಯಾಕ್ ಆಗ್ತಾ ಇರುತ್ತೆ. ಈಗ ನೀವು ಈ ರೀತಿ ಟಫ್ ಆಗಿರೋ ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಮಸಲು ಫ್ಲೆಕ್ಸ್ ಆಗ್ತಾ ಇರುತ್ತೆ ಆಯಿತಾ. ಇದರಲ್ಲಿ ಬ್ರೈನ್ 6 ಪ್ಯಾಕ್ಸು 8 ಪ್ಯಾಕ್ಸ್ ಆಗ್ತಾ ಇರುತ್ತೆ ಮ್ಯಾಥ್ಸಲ್ಲಿ. ಆದ್ದರಿಂದ ಈ ರೀತಿ ಟಫ್ ಬಂದರೆ 2-3 ಸಲ ಪ್ರಾಕ್ಟೀಸ್ ಮಾಡಿ ಆಯಿತಾ. ಜಸ್ಟ್ ಕಣ್ಮುಚ್ಕೊಂಡು ಪ್ರೊಸೀಜರ್ ಫಾಲೋ ಮಾಡಿ 100% ಮಾಡ್ಬೋದು ನೀವು. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 45ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 46 ನೋಡಿ. ಕ್ವಶನ್ ನಂಬರ್ 46ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ ಆಯಿತಾ. ಯಾವ ರೀತಿ ಸಾಲ್ವ್ ಮಾಡ್ತೀರಾ ನೋಡಿ. ಫಸ್ಟ್ ಏನು ಮಾಡಬೇಕು, ಆಫ್ ಎಲ್ಲಿದೆ ಇಲ್ಲಿ ನೋಡಿ, ಫಸ್ಟ್ ಆಫ್ ಕೊಟ್ಟಿದ್ದಾನೆ, ಇದನ್ನು ಸಿಂಪ್ಲಿಫೈ ಮಾಡಿ ಆಯಿತಾ. ಮತ್ತು ಡಿವಿಷನ್ನು ಜೊತೆಲೇ ಮಾಡಿ. ಫಸ್ಟ್ ಏನು ಮಾಡಿ 3/5 ಅಂತ ಬರ್ಕೊಳ್ಳಿ. 3/5 ಡಿವಿಷನ್ ಸಿಂಬಲ್ ಇದೆ. ಡಿವಿಷನ್ ಸಿಂಬಲ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಮಾಡಿದ್ರೆ ಏನಾಗುತ್ತೆ 5/2 ಆಗುತ್ತೆ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಂಡಿದ್ದೀನಿ, ಇದನ್ನು ಪಲ್ಟಿ ಮಾಡಿದ್ದೀನಿ 5/2 ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ಸು ಆಯಿತಾ. ಇದು 3/4 ಆಫ್ ಇದೆ, ಆಫ್ ಅಂದರೆ ಇಂಟು 5 ಆಯಿತಾ. ಮೈನಸ್ 1/2 ಇಂಟು 3/4 ಆಯಿತಾ. ಈಕ್ವಲ್ ಸೈನ್ ಇದೆ, ಹಾಕೊಳ್ಳಿ. ಈಗ ಸಿಂಪ್ಲಿಫೈ ಮಾಡಿ ನೋಡಿ. 5 ಡಮಾರ್ ಆಗುತ್ತೆ. ಇಲ್ಲಿ ಮೇಲ್ಗಡೆ 3 ಉಳ್ಕೊಳ್ಳುತ್ತೆ, ಕೆಳಗಡೆ 2 ಉಳ್ಕೊಳ್ಳುತ್ತೆ. ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. ನೆಕ್ಸ್ಟು 5 3 = 15, 5 3 = 15, 5 3 15/4. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ಇಲ್ಲಿ 3 ಇದೆ, 3 ಬರ್ಕೊಳ್ಳಿ. 4 4 4 8 ಆಯಿತಾ. ಈಗ ಸಾಲ್ವ್ ಮಾಡ್ಕೊ ಬನ್ನಿ. ಇದನ್ನು ಫಸ್ಟ್ ಏನು ಮಾಡಬೇಕು, ಮೈನಸ್ ಮಾಡಿ. ಮೈನಸ್ ಮಾಡಿದೆ ಅಂದರೆ ಕಟ್ ಮಾಡ್ತಾ ಇದ್ದೀರಾ ಅಂತ, ರಿಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ, ಕಡಿಮೆ ಮಾಡ್ತಾ ಇದ್ದೀರಾ ಅಂತ. ಫಸ್ಟ್ ಅದಕ್ಕೆ ನಾನು ಮೈನಸ್ಸೇ ಮಾಡ್ತೀನಿ ಆಯಿತಾ. ಮೈನಸ್ ಮಾಡ್ತಾ ಇದ್ದೀರಾ ಅಂದರೆ ಭಾರನ ಇಳಿಸ್ಕೊಳ್ತಾ ಇದ್ದೀರಾ ಅಂತ, ಅದಕ್ಕೆ ಮೈನಸ್ ಮಾಡಿ. ಪ್ಲಸ್ ಮಾಡೋರು ಏನಾಗುತ್ತೆ, ಅಡಿಷನ್ನು ಭಾರ ಎತ್ತಿ ತಲೆ ಮೇಲೆ ಹಾಕೋತಾ ಇರ್ತೀರಾ ಆಯಿತಾ. ಭಾರ ಯಾವಾಗಲೂ ಮ್ಯಾಥಮೆಟಿಕ್ಸಲ್ಲಿ ಭಾರನ ಇಳಿಸ್ಬೇಕೇ ಹೊರತು ಭಾರನ ತಲೆ ಮೇಲೆ ಹಾಕಬೇಡಿ ಆಯಿತಾ. ಮೈನಸ್ ಮಾಡಿ. ಸೇಮ್ ಸೈಡಲ್ಲಿ ಬರ್ಕೊಂಡು ಮಾಡ್ತೀನಿ. 15/4 ಇದೆ, ಮೈನಸ್ 3/8 ಇದೆ ಆಯಿತಾ. ಇದನ್ನು 2 ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇದನ್ನು 2 ರೀತಿ ಸಾಲ್ವ್ ಮಾಡೋದು. ಒಂದು ಕ್ರಾಸ್ ಮಲ್ಟಿಪ್ಲಿಕೇಶನ್, ಇನ್ನೊಂದು ಡಿನಾಮಿನೇಟರ್ನ ಸೇಮ್ ಮಾಡ್ಕೋಬೇಕು ಆಯಿತಾ. ಒಂದು ಡಿನಾಮಿನೇಟರ್ನ ಸೇಮ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು, ಅಥವಾ ಇನ್ನೊಂದು ಕ್ರಾಸ್ ಮಲ್ಟಿಪ್ಲಿಕೇಶನ್. ನಾನು ಡಿನಾಮಿನೇಟರ್ನ ಸೇಮ್ ಮಾಡ್ಕೋತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೆ ಡಿನಾಮಿನೇಟರ್ ಸೇಮ್ ಮಾಡ್ಕೋತೀನಿ ಆಯಿತಾ. ಇಲ್ಲಿ 8 ಇದೆ, ಇದನ್ನು 8 ಮಾಡ್ಕೋತೀನಿ ನೋಡಿ. 4 2s 8 ಆಗುತ್ತೆ ಆಯಿತಾ. ಸೊ ಇಲ್ಲೂ 2ನ ಮಲ್ಟಿಪ್ಲೈ ಮಾಡ್ತೀನಿ 3/8 ಆಯಿತಾ. ನೋಡಿ ಡಿನಾಮಿನೇಟರ್ 8 ಇದೆ ಅಲ್ವಾ, 4ಗೆ 2ನ ಮಲ್ಟಿಪ್ಲೈ ಮಾಡಿ, 4ನ 2ನ ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ ಡಿನಾಮಿನೇಟ್ರಲ್ಲಿ, ನ್ಯೂಮರೇಟ್ರಲ್ಲಿ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ ಸೇಮ್ ಆಯಿತು ಆಯಿತಾ. ಈಗೇನಾಗುತ್ತೆ 4 2s 8 ಆಗುತ್ತೆ. ಮೈನಸ್ ಇದೆ, ಮೈನಸ್ 3 ಇದೆ 3, 15 2s 30 ಆಗುತ್ತೆ. 15 2s 30, 30 3 ಅಂದರೆ ಎಷ್ಟಾಗುತ್ತೆ 27/8. 33 ಅಂದರೆ 27/8 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಇದನ್ನು ಬರ್ಕೊಳ್ತೀನಿ 3/2 ಪ್ಲಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಮಾಡಿದ್ರೆ 27/8 ಆಯಿತಾ. ಇಲ್ಲೂ ಅಷ್ಟೇ ಮಲ್ಟಿಪ್ಲೈ ಮಾಡೋದಕ್ಕಿಂತ ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳೋಣ. ಎರಡದು ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳೋಣ. ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ನೋಡಿ ಇಲ್ಲೇ ಮಾಡ್ತೀನಿ ಬಿಡಿ. ಫಸ್ಟ್ ಇದನ್ನು ಬರ್ಕೊಳ್ತೀನಿ 27/8 ಬರ್ಕೋತೀನಿ. ಫಸ್ಟ್ 2 ಬರ್ಕೋತೀನಿ. 2 4s 8 ಆಯಿತು, ಡಿನಾಮಿನೇಟರ್ ಸೇಮ್ ಆಯಿತು ಆಯಿತಾ. ಮೇಲ್ಗಡೆ 3 ಇದೆ, ಅದನ್ನು 4ಇಂದ ಮಲ್ಟಿಪ್ಲೈ ಮಾಡಿ. 3/2 ಹಂಗೆ ಇದೆ ಆಯಿತಾ. 2ನ 4 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ ಆಯಿತಾ. ಡಿನಾಮಿನೇಟರ್ ಸೇಮ್ ಆಯಿತು. ಈಗ ಬರ್ಕೊಂಡು ಸಾಲ್ವ್ ಮಾಡಿ. 8 ಪ್ಲಸ್ 27 ಆಯಿತಾ. 4 3s 4 4 4 8 4 4 12 ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಿ. ಆ್ಯಡ್ ಹೆಂಗೆ ಮಾಡ್ತೀರಾ, ನಾನು ಸೈಡಲ್ಲಿ ಮಾಡ್ಕೊಳ್ತೀನಿ. 27 12ನ ಆ್ಯಡ್ ಮಾಡಿ. ಆ್ಯಡ್ ಮಾಡೋದು ಏನಾಗುತ್ತೆ 7 2 9 2 1 3 39/8 ಆಗುತ್ತೆ ಆಯಿತಾ. ಇದನ್ನು ಆ್ಯಡ್ ಮಾಡಿದ್ರೆ ನಾವು 39/8
8 ಆಗುತ್ತೆ. 39/8 ಇದೆಯಾ? ಇಲ್ಲ. ಇಲ್ಲ ಅಂದರೆ ಏನು ಮಾಡಬೇಕು? ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ದಾನೆ. ಕನ್ವರ್ಟ್ ಮಾಡಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಇದನ್ನು ಹಿಂಗೆ ಮಾಡ್ತೀರಾ? 39 ಇದು ಅಣ್ಣ ಪುನಃ ನೋಡಿ ಲೆಕ್ಕ ಡಮಾರ್ ಆಗುತ್ತೆ. 8 1 8 8 2 8 3 24 8 4 32 8 4 32 2 ಹೋದ್ರೆ 7 ಬಂತು. ಆಯ್ತಾ? ಈಗೇನಾಗುತ್ತೆ? ಇದನ್ನ ಕನ್ವರ್ಟ್ ಮಾಡಿದ್ರೆ ಡಿನಾಮಿನೇಟರ್ ಸೇಮ್ ಬರುತ್ತೆ. ಇದು ರಿಮೈಂಡರು 7 ಇಲ್ಲಿ ಬರುತ್ತೆ. ಕೋಶೆಂಟು ಇಲ್ಲಿ ಬರುತ್ತೆ. ಫೈನಲ್ ಆನ್ಸರ್ ಏನು ಬರುತ್ತೆ? ಫೈನಲ್ ಆನ್ಸರು 4 × 7/8. 4 × 7/8 ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 46ಗೆ ಆಪ್ಷನ್ ಏನು? ಆಪ್ಷನ್ ಬಿ. ಕ್ವಶನ್ ನಂಬರ್ 47 ನೋಡಿ. ಕ್ವಶನ್ ನಂಬರ್ 47ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಆಯ್ತಾ? ಇನ್ನೇನು ಮಾಡ್ತೀರಾ? ಸಾಲ್ವ್ ಮಾಡಲೇಬೇಕು. ಆಯ್ತಾ? ಇದನ್ನ ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ ನೋಡಿ. 1/2 ಪ್ಲಸ್ 3/4 ಡಿನಾಮಿನೇಟರ್ ಸೇಮ್ ಮಾಡ್ಕೋತೀನಿ. ಅಂದರೆ 3/4 2 1/2 ಇದೆಯಲ್ಲ, 2 2s 4 ಆಗುತ್ತೆ. ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡಿದ್ದೆ, ಆಲ್ರೆಡಿ ಎಲ್ಲ ಗೊತ್ತಿದೆ ನಿಮಗೆ ಮಾಡೋದು. ಆಯಿತಾ? 4 ಬರ್ಕೋತೀನಿ. ಆಯಿತಾ? ಈ ಕಡೆ 3 ಇದೆ, ಇಲ್ಲಿ 2 ಆಗುತ್ತೆ. ಏನಾಗುತ್ತೆ? 3 + 2 5/4 ಆಗುತ್ತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 5/4 ಆಗುತ್ತೆ. ಇದಿಷ್ಟು ಸಿಂಪ್ಲಿಫೈ ಮಾಡಿ ಆಫ್ ಅಂದರೆ ಇಂಟು ಮಾರ್ಕ್ ಹಾಕೊಳ್ಳಿ. ಆಫ್ ಅಂದರೆ ಇಂಟು ಮಾರ್ಕು 4/5 ಬರ್ಕೊಳ್ಳಿ. 4/5ನ ಬರ್ಕೊಳ್ಳಿ. ಆಯಿತಾ? ಅದಾದಮೇಲೆ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ನೆಕ್ಸ್ಟು ಇದನ್ನು ಬರ್ಕೊಳ್ಳಿ 2/3. ನೆಕ್ಸ್ಟ್ ರಿಪೇರಿ ಮಾಡೋಣ. 2/3 × 9/10. ಆಯಿತಾ? ಇದನ್ನು ಆಮೇಲೆ ರಿಪೇರಿ ಮಾಡೋಣ. ಮೈನಸ್ ಇದೆ, 1/5 ಇದೆ. ಆಯಿತಾ? ಡಿವಿಷನ್ ಸಿಂಬಲ್ ಇದ್ದರೆ ಅದನ್ನು ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಅಂದರೆ 1/4 ಆಗುತ್ತೆ. ಆಯಿತಾ? 1/5 ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇದನ್ನ ಪಲ್ಟಿ ಮಾಡಿ. 4 ಇದ್ದದ್ದು 1/4 ಆಗುತ್ತೆ. ಹೀಗೆ ಸಿಂಪ್ಲಿಫೈ ಮಾಡಿ. ಆಯ್ತಾ? ಯಾವ ರೀತಿ ಮಾಡ್ತೀರಾ ನೋಡಿ. 4 ಡಮಾರ್ ಆಗುತ್ತೆ, 5 ಡಮಾರ್ ಆಗುತ್ತೆ. ಎಲ್ಲ ಪೀಸ್ ಆಗುತ್ತೆ. ಎಲ್ಲ ಪೀಸ್ ಆಗ್ಬಿಟ್ಟು ಒಂದು ಮಾತ್ರ ಉಳ್ಕತ್ತು. ಆಯ್ತಾ? ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ ನೋಡಿ. 3 1s 3 3s 2 1s 2 5s 3/5 ಬಂತು. 3/5 ಬಂತು. ಆಯಿತಾ? ಮೈನಸ್. ಆಯಿತಾ? ಇಲ್ಲಿ 1/5 4 20 1/20 ಆಯಿತು. 1/20 ಆಯಿತು. ಇಷ್ಟು ಬಂತು. ಆಯಿತಾ? ಪುನಃ ಈಗ ಇದನ್ನು ಸಾಲ್ವ್ ಮಾಡಬೇಕು. ಯಾವ ರೀತಿ ಮಾಡ್ತೀರಾ? ಫಸ್ಟ್ ಇದನ್ನು ಮಾಡ್ತೀನಿ, ಹೇಳಿದ್ನಲ್ಲ. ಫಸ್ಟ್ ಮೈನಸ್ ಮಾಡಿಬಿಡ್ತೀನಿ. ಮೈನಸ್ ಮಾಡಿದ್ರೆ ಬರ್ಡನ್ ಕಡಿಮೆ ಆಗುತ್ತೆ. ಆಯಿತಾ? ಎಲ್ಲಿ ಮಾಡ್ತೀನಿ? ಇಲ್ಲಿ ನೋಡಿ. ಇದು ಫೈನಲ್ ಆನ್ಸರ್ ಅಲ್ಲ, ಯಾಕಂದರೆ ಇಲ್ಲಿ ನೋಡಿ, ಇದನ್ನ 5 ಬರ್ಕೋತೀನಿ. 2 1s 2 5s. ಆಯಿತಾ? ಸೊ ಇವೆರಡು ಡಿಫ್ರೆನ್ಸ್ ಗೊತ್ತಾಗಲಿ ಅಂದ್ಬಿಟ್ಟು ಒಂದು ರೌಂಡ್ ಮಾರ್ಕ್ ಹಾಕಿದ್ದೀನಿ ಅಷ್ಟೇ. ಆಯಿತಾ? ಫಸ್ಟ್ ಇವೆರಡನ್ನ ಸಾಲ್ವ್ ಮಾಡ್ತೀನಿ. ಏನಪ್ಪ ಬ್ರಾಕೆಟ್ ತೆಗೆದುಬಿಡ್ತೀನಿ, ಇಲ್ಲ ಇದನ್ನೇ ಫೈನಲ್ ಆನ್ಸರ್ ಅಂತ ತಿಳ್ಕೊಬಿಡ್ತೀರಾ. ಆಯಿತಾ? ಫಸ್ಟ್ ಇವೆರಡನ್ನ ಸಾಲ್ವ್ ಮಾಡ್ತೀನಿ. ಹೆಂಗೆ ಸಾಲ್ವ್ ಮಾಡ್ತೀನಿ? ಸೇಮು 3/5 ಮೈನಸ್ 1/20. ಆಯಿತಾ? ಡಿನಾಮಿನೇಟರ್ ಸೇಮ್ ಮಾಡಿ. ಡಿನಾಮಿನೇಟರ್ ಹೆಂಗೆ ಸೇವ್ ಮಾಡ್ತೀರಾ? ನಾನು ತಲೆ ಫಾಸ್ಟಾಗಿ ಹೋದ್ರೆ ಹಿಂಗೆ ಆಗೋದು. 5/3 ಮೈನಸ್ 1/20. ಡಿನಾಮಿನೇಟರ್ ಹೆಂಗೆ ಸೇವ್ ಮಾಡ್ತೀರಾ? 5 4s 20 ಮೇಲ್ಗಡೆನೂ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ 20 ಮೈನಸ್ ಇದೆ, ಮೈನಸ್ 1 ಇದೆ, 1 4 3 12. 12ರಲ್ಲಿ 1 ಅಂದರೆ 11/20. 11/20 1 ಪ್ಲಸ್ ಇವೆರಡನ್ನೂ ಸಾಲ್ವ್ ಮಾಡಿದ್ರೆ 11/20 ಬಂತು. ಆಯಿತಾ? ಈಗ ಈಸಿ. 20 + 1 ಇದೆ. 20 × 1 ಏನಾಗುತ್ತೆ? 20 + 11/20. 20 + 11 ಅಂದರೆ ಎಷ್ಟಾಗುತ್ತೆ? 20 + 11 31/20 ಆಗುತ್ತೆ. ಆಯಿತಾ? ಇದೆಯಾ ಆನ್ಸರು? ಇಲ್ಲ, ಅವನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾನೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಕನ್ವರ್ಟ್ ಮಾಡೋಣ ಬನ್ನಿ. ಇನ್ನೇನು ಮಾಡೋದು, ನಮ್ಮ ಕೆಲಸನೇ ಅದಲ್ಲ. ಕನ್ವರ್ಟ್ ಮಾಡೋಣ. 20ಇಂದ 31ನ 20 1s 20 11 ಉಳ್ಕೋತು. ಆಯಿತಾ? ಅಷ್ಟೇ. ಡಿನಾಮಿನೇಟಲ್ಲಿ ಏನಿದೆ? 20 ಬರ್ಕೊಳ್ಳಿ.
ರಿಮೈಂಡರು 11, ಕೋಶೆಂಟು 1, 1 ಇಂಟು 11/20. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 47ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 48 ನೋಡಿ. ಕ್ವಶನ್ ನಂಬರ್ 48 ಅಲ್ಲಿ ಈ ರೀತಿ ಒಂದು ಈಕ್ವೇಶನ್ ಇದೆ. ಯಾವ ರೀತಿ ಮಾಡ್ತೀರಾ? ಫಸ್ಟ್ ಇನ್ನರ್ ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು. ಫಸ್ಟ್ ಇದನ್ನ ಸಾಲ್ವ್ ಮಾಡಿ, ಆಯ್ತಾ? ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಾ ನೋಡಿ. 1/2 ಮೈನಸ್ 1/5, ಆಯ್ತಾ? ಇಲ್ಲಿ ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳೋದಕ್ಕಿಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ 5 2s 10 ಆಗುತ್ತೆ. 5 2s 10, ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 5 ಈ ಕಡೆ ಬರುತ್ತೆ, 2 ಆ ಕಡೆ ಹೋಗುತ್ತೆ, ಆಯ್ತಾ? 5 ಅಲ್ಲಿ 2 ಮೈನಸ್ ಮಾಡಿದ್ರೆ ಏನಾಗುತ್ತೆ? 3/10 ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 3/10 ಬರುತ್ತೆ. ಬರ್ಕೊಳ್ಳಿ ಇದನ್ನ ಉದ್ದನ. 3/5 ಪ್ಲಸ್ 1/2 1/4 ಮೈನಸ್ 3/4 ಮೈನಸ್ 2 ಇಂಟು, ಆಯ್ತಾ? ಈ ಬ್ರಾಕೆಟ್ ಇದೆಯಲ್ಲ, ಈ ಬ್ರಾಕೆಟ್ ಜಾಗಕ್ಕೆ ಇಂಟು ಅಂತ ಹಾಕೋತಾ ಇದ್ದೀನಿ. ಇದೇನು ಇಷ್ಟನ್ನು ಸಾಲ್ವ್ ಮಾಡಿದ್ದೀನಿ. ಸಾಲ್ವ್ ಮಾಡಿದ್ರೆ 3/10 ಬಂದಿದೆ. 3/10 ಫ್ಲವರ್ ಬ್ರಾಕೆಟು, ಸ್ಕ್ವೇರ್ ಬ್ರಾಕೆಟ್, ಆಯ್ತಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಪುನಃ ಬರ್ಕೋಬೋದು ನೋಡಿ. ಇದನ್ನು ಅಷ್ಟೇ ಒಂದು ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ಬೋಣ. ಅರ್ಧ ಬರ್ಡನ್ ಕಡಿಮೆ ಆಗುತ್ತೆ. ಈ ಫ್ಲವರ್ ಬ್ರಾಕೆಟ್ ಇದೆಯಲ್ಲ, ಫ್ಲವರ್ ಬ್ರಾಕೆಟ್ ಬರ್ಕೊಳ್ಳಿ ಇಲ್ಲಿ. ಫ್ಲವರ್ ಬ್ರಾಕೆಟ್ 3/4 ಮೈನಸ್ 2 ಇಂಟು 3/10 ಅಂತ ಇದೆ. ಇನ್ನೂ ಸ್ವಲ್ಪ ಮೇಲ್ಗಡೆ ಬರ್ಕೊಳ್ತೀನಿ ರೀ. ಎಲ್ಲಿ ಬರ್ಕೋತೀನಿ? 3/4 ಮೈನಸ್ 2 ಇಂಟು 3/10, ಆಯ್ತಾ? ಇದನ್ನು ಸಾಲ್ವ್ ಮಾಡಿಬಿಟ್ಟು ಇಲ್ಲಿ ಬರೀತೀನಿ, ಇಲ್ಲಾಂದರೆ ಇಷ್ಟುದ್ದ ಬರಿಬೇಕಾಗುತ್ತೆ. 2 1s 2 5s, ಆಯ್ತಾ? ಇದೇನಾಗುತ್ತೆ? 3/4 ಮೈನಸ್ ಮೇಲ್ಗಡೆ 3 ಉಳ್ಕೊತ್ತು, ಕೆಳಗಡೆ 5 ಉಳ್ಕೊತ್ತು. ಮೇಲ್ಗಡೆ 3, ಕೆಳಗಡೆ 5. ಇದನ್ನು ಅಷ್ಟೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? 5 4 20 ಮೈನಸ್ 5 3 15, 4 3 12. 15ಅಲ್ಲಿ 12 ಅಂದರೆ ಎಷ್ಟಾಗುತ್ತೆ? 3/20. 15ರಲ್ಲಿ 12 ಅಂದರೆ 3, 3/20 ಬರುತ್ತೆ, ಆಯ್ತಾ? ನೋಡಿ, ಈ ಫ್ಲವರ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿದ್ರೆ 3/20 ಉಳ್ಕೊಳ್ಳುತ್ತೆ, ಆಯ್ತಾ? ಇದನ್ನೆಲ್ಲ ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ, ಆಯ್ತಾ? ಇಲ್ಲಿ ಬರ್ಕೊಂಡ್ರೆ ಜಾಸ್ತಿ ಇದಾಗುತ್ತೆ ನೋಡಿ. 3/5 ಬರ್ಕೊಳ್ಳಿ. 3/5 ಪ್ಲಸ್ 1/2 ಸ್ಕ್ವೇರ್ ಬ್ರಾಕೆಟು 1/4 ಮೈನಸ್ 1/4 ಮೈನಸ್ ಆದಮೇಲೆ ಇದಿಷ್ಟು ಸೊಲ್ಯೂಷನ್ ಇದೆ. 3/20. 3/20 ಹೆಂಗೆ? ಎಲ್ಲ ಇಲ್ಲೇ ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರೆ ಇದೊಂಥರ ಅರಿಕತೆ ಆಗುತ್ತೆ. ಇಷ್ಟುದ್ದ ಯಾವನ್ ಬರೀತಾ ಕೂತ್ಕೋತಾನೆ, ಆಯ್ತಾ? ಅದಕ್ಕೆಲ್ಲ ಸೈಡಲ್ಲಿ ಎಲ್ಲ ಸೈಡ್ ಬಿಸ್ನೆಸ್ ಎಲ್ಲ ಸೈಡಲ್ಲಿ ಸಾಲ್ವ್ ಮಾಡ್ಬಿಟ್ಟು ಇಲ್ಲ ಹಾಕಿ, ಆಯ್ತಾ? ಪುನಃ ಇದನ್ನು ಸಾಲ್ವ್ ಮಾಡಿ. ಇದನ್ನು ಅಷ್ಟೇ ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ. 1/4 ಮೈನಸ್ 3/20. ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳಿ. 3/20. 4 5s 20, ಮೇಲ್ಗಡೆ 5ನ ಮಲ್ಟಿಪ್ಲೈ ಮಾಡಿ, ಆಯ್ತಾ? ಏನಾಗುತ್ತೆ? 20 ಆಗುತ್ತೆ. ಮೈನಸ್ 5 3, ಆಯ್ತಾ? ಇಲ್ಲಿ 5 3 ಅಂದರೆ ಎಷ್ಟಾಗುತ್ತೆ? 5 ಮೈನಸ್ 3 ಅಂದರೆ 2. 5 ಮೈನಸ್ 3 ಅಂದರೆ 2. 2/20. 2/20 ಅಂದರೆ 2 1s 2 10s 2 1s 2 10s 1/10 ಬರುತ್ತೆ, ಆಯ್ತಾ? 5 ಮೈನಸ್ 3 ಅಂದರೆ 2, ಕೆಳಗಡೆ 20 2 1s 2 1/10 ಬರುತ್ತೆ. ಇದಿಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 1/10 ಬರುತ್ತೆ ನೋಡಿ. 3/5 ಪ್ಲಸ್ 1/2 ಇದಿಷ್ಟು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? 1/10. ಆಯ್ತಾ? ಆ್ಯಡ್ ಮಾಡಿ. 3/5 ಪ್ಲಸ್ 1/20. ಒನ್ಸ್ ಅಗೇನ್ ಡಿನಾಮಿನೇಟರ್ ಸೇಮ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ. ಅಲ್ಲಿ ಮಾಡ್ತೀನಿ ಪುನಃ, ಇಲ್ಲಿ ಮಾಡ್ತೀನಿ. ಇದೆಲ್ಲ ಬರ್ಕೋಬೇಕಾದ್ರೆ ನೀವೇನು ಮಾಡಬೇಕು? 10 ಸೆಕೆಂಡ್ ಹಿಂದೆ ಹೋದರೆ ಇದೆಲ್ಲ ಸಿಗುತ್ತೆ. ಒಂಥರ ಯೂಟ್ಯೂಬ್ ಒಂಥರ ಮ್ಯಾಜಿಕ್ ಬೋರ್ಡ್ ಇದ್ದಂಗೆ ನಮಗೆ.
ಆಯಿತಾ. ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳಿ. ಇದೇನಾಗುತ್ತೆ 3/5 ಪ್ಲಸ್ 1/20. 5 4 20, 4 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ 20 ಪ್ಲಸ್ ಇಲ್ಲಿ 1 4 3 12, 12 1 13, 13/20 ಆಗುತ್ತೆ. 13/20, 13/20 ಏನು ಸಾಲ್ವ್ ಮಾಡಿದ್ರೆ ಇದು? ಇದನ್ನು ಸಾಲ್ವ್ ಮಾಡಿದ್ರೆ ನಾವು 13/20 13/20 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 48ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 49 ನೋಡಿ. ಕ್ವಶನ್ ನಂಬರ್ 49ನಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ, ಸಾಲ್ವ್ ಮಾಡಿ. 1/2 ಮೈನಸ್ 1/3 ಆಫ್ ಇದೆ. ಆಫ್ ಇರೋ ಜಾಗಕ್ಕೆ ಏನು ಮಾಡ್ಕೊಳ್ಳಿ? ಇಂಟು ಮಾಡ್ಕೊಳ್ಳಿ. ನೆಕ್ಸ್ಟು 4/5 ಮೈನಸ್ 1/2 ಆಯಿತಾ. ಇಲ್ಲೂ ಅಷ್ಟೇ, ಇದೇನಾಗುತ್ತೆ 1/3 ಆಫ್ ಇರೋ ಜಾಗಕ್ಕೆ ಇಂಟು 2 ಮೈನಸ್ 1/2 ಇಂಟು 3/5 ಆಯಿತಾ. ನೆಕ್ಸ್ಟು 1/2 1/3 ಆಯಿತಾ. ಇದು ಇಂಟು ಇಲ್ಲ, ಸೇಮ್ ಇಲ್ಲಿ ಇಂಟು ಇದೆ. 4/5 ಮೈನಸ್ 1/2 ಆಯಿತಾ. ಇದೇನಾಗುತ್ತೆ 2/3 ಆಗುತ್ತೆ. 2/3 ಆಗುತ್ತೆ. 2/3 ಆಗುತ್ತೆ. ಇದೇನಾಗುತ್ತೆ ಮೇಲ್ಗಡೆ 3, 5 2s 10 ಆಗುತ್ತೆ ಆಯಿತಾ. 5 2s 10 ಆಗುತ್ತೆ ಆಯಿತಾ. ನೆಕ್ಸ್ಟ್ ಇದನ್ನು ಹೇಳಿದ್ನಲ್ಲ, ಫಸ್ಟ್ ಇನ್ನರ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು. ಇದನ್ನು ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ. ಇಲ್ಲೇ ಮಾಡ್ತೀನಿ ನೋಡಿ. 2/3 ಮೈನಸ್ 3/10 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ? 13 30 ಮೈನಸ್ 11 10 12 20 3 3 9 20 9 ಅಂದರೆ 11/30 ಆಯಿತಾ. ಇದಿಷ್ಟು ಸಾಲ್ವ್ ಮಾಡಿದ್ರೆ 11/30 ಬರುತ್ತೆ ನೋಡಿ. 1/2 ಮೈನಸ್ 1/3 ಹಾಕೊಳ್ಳಿ. 4/5 ಮೈನಸ್ 1/2 ಇಂಟು ಇದಿಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 11/30 ಬರುತ್ತೆ. 11/30 ಅಷ್ಟೇ ಆಯಿತಾ. ಇದಿಷ್ಟು ಸಾಲ್ವ್ ಮಾಡಿದ್ರೆ 11/30 ಬರುತ್ತೆ. 11/30 ಇದನ್ನು ಅಳಿಸೋಣ. ನೆಕ್ಸ್ಟ್ ಏನು ಮಾಡೋಣ? 1/2 1/3 4/5 ಮೈನಸ್ ಇದೇನಾಗುತ್ತೆ 11/30 ಇಂಟು 2 ಏನಾಗುತ್ತೆ 60 ಆಯಿತಾ. ಒನ್ಸ್ ಅಗೇನ್ ಇದನ್ನು ಸೈಡಲ್ಲಿ ಬರ್ಕೊಂಡು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಆಯಿತಾ. ಎಲ್ಲಿ ಬರ್ಕೋತೀನಿ? ಇಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. ನೀವು ಅಷ್ಟೇ ಯಾವಾಗಲೂ ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಬೇಕು. ಬೋರ್ಡ್ ಎಕ್ಸಾಮಲ್ಲೆಲ್ಲ ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿದ್ರೆ ಟೀಚರು ನೋಡ್ತಾರೆ, ಸ್ಟೆಪ್ಸ್ ನೋಡ್ತಾರೆ, ಕ್ವಶನ್ ನೋಡ್ತಾರೆ, ಫೈನಲ್ ಆನ್ಸರ್ ನೋಡ್ತಾರೆ. ಸ್ವಲ್ಪ ಜನ ಟೀಚರ್ಸ್ ಆ ಥರ ಇರ್ತಾರೆ, ಮಾರ್ಕ್ಸ್ ಕೊಡ್ತಾರೆ ಆಯಿತಾ. 4/5 ಮೈನಸ್ 11/10 ಅಂದರೆ 4/5 ಮೈನಸ್ 11/60 ಆಯಿತಾ. ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳಿ. ಡಿನಾಮಿನೇಟರ್ ಹೆಂಗೆ ಸೇಮ್ ಮಾಡ್ಕೋತೀರಾ? 5 12s 12 5s 60 ಮೇಲ್ಗಡೆ 12ಇಂದ ಮಲ್ಟಿಪ್ಲೈ ಮಾಡಿ. 5 12s 60 ಅಥವಾ 12 5s 60 ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ 60 ಬರುತ್ತೆ, ಮೈನಸ್ ಇದೆ 11 ಬರುತ್ತೆ. 12 4s ಎಷ್ಟಾಗುತ್ತೆ? 48 ಆಗುತ್ತೆ. 24 36 48 ಆಯಿತಾ. 48ಅಲ್ಲಿ 11 ಅಂದರೆ 37/60. ಒಂದು ಕಡೆ 3 ಒಂದು ಕಡೆ 7 37/60 ಆಗುತ್ತೆ ಆಯಿತಾ. 1/2 ಮೈನಸ್ 1/3 ಇಂಟು ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ 37/60 ಆಗುತ್ತೆ. 37/60 ಆಯಿತಾ. ನೆಕ್ಸ್ಟು ಇದನ್ನು ಮಾಡಿ. 1/2 ಮೈನಸ್ ಮೇಲ್ಗಡೆ 37 60 ಇಂಟು 6 1 6 6 2 6 3 18 180 ಆಯಿತಾ. ಇದನ್ನು ಅಷ್ಟೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ ಆಯಿತಾ.
ಹೆಂಗೆ ಮಾಡ್ತೀರಾ? ಇಲ್ಲೇ ಮಾಡಬೇಕು, ಇಲ್ಲೇ ಮಾಡಬೇಕು ನಾವು, ಆಯಿತಾ? 1/2 ಮೈನಸ್ 37/180, ಆಯಿತಾ? ಒಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಲ್ಲ, ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳಿ. ನಾನು ಡಿನಾಮಿನೇಟರ್ ಸೇಮ್ ಮಾಡ್ಕೋತೀನಿ, ಆಯಿತಾ? 2 × 90 ಅಂದರೆ 180 ಆಗುತ್ತೆ, ಆಯಿತಾ? ನೋಡಿ, 2 × 90 ಅಂದರೆ 180 ಆಗುತ್ತೆ, ಆಯಿತಾ? 2 ಇಂಟು ಇಲ್ಲಿ ಒಂದು ನಿಮಿಷ, ಇಲ್ಲೊಂದು ಸ್ವಲ್ಪ ಜಾಗ ಬರ್ಕೋತೀವಿ. 1/2 ಅಲ್ಲ, ನೋಡಿ 1/2 ಮೈನಸ್ 37/180. ಡಿನಾಮಿನೇಟರ್ ಸೇಮ್ ಮಾಡ್ಕೋತೀನಿ. 2 × 90 ಅಂದರೆ 180 ಆಗುತ್ತೆ. ಮೇಲ್ಗಡೆನೂ 90ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಕೆಳಗಡೆ ಏನಾಗುತ್ತೆ? 180 ಮೈನಸ್ 37, ಈ ಕಡೆ 90, ಆಯಿತಾ? 90ಲಿ 37ನ ಮೈನಸ್ ಮಾಡಿ ಎಷ್ಟಾಗುತ್ತೆ? 10ರಲ್ಲಿ 7 ಕಳೆದ್ರೆ 3, ಅಲ್ಲ ಇಲ್ಲೇ ಬರೀತೀನಿರಪ್ಪ. 90ಲಿ 37, 10ರಲ್ಲಿ 7 ಕಳೆದ್ರೆ 3, ಇದೇನಾಗುತ್ತೆ? 8, 8ರಲ್ಲಿ 3 ಕಳೆದ್ರೆ 5, 53 ಆಗುತ್ತೆ. ಏನಾಗುತ್ತೆ? 53/180. ಅಣ್ಣ ಫೈನಲ್ ಆನ್ಸರ್ ಬಂದೇ ಬಿಡ್ತು, ಫೈನಲ್ ಆನ್ಸರ್ ಬಂದೇ ಬಿಡ್ತು, ಆಯಿತಾ? ಕ್ವಶನ್ ನಂಬರ್ 49ಗೆ ಏನು ಬರುತ್ತೆ? 53/180. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ, ಆಯಿತಾ? ಈ ಪ್ರಾಬ್ಲಮ್ ನನಗೂ ಕಷ್ಟ ಅನ್ಸುತ್ತೆ, ಆಯಿತಾ? ನೋಡಿ, ಆನ್ಸರ್ ಬಂದ ತಕ್ಷಣ ಯಾವ ರೀತಿ ಖುಷಿ ಪಡ್ತಾ ಇದ್ದೀನಿ, ಆಯಿತಾ? ಸೊ ನಿಮಗೆ ಇನ್ನೂ ಟಫ್ ಅಂತ ಅನ್ಸುತ್ತೆ, ಹಾಗೇನು ಮಾಡಬೇಕು? ಇನ್ನೂ ಜಾಸ್ತಿ ಎಫರ್ಟ್ ಆಗಿ ನೀವು ಸಾಲ್ವ್ ಮಾಡಿ, ಆಗ ಪ್ರತಿಯೊಂದು ಈಸಿ ಆಗುತ್ತೆ. ಅದು ನೆನ್ಪಿಟ್ಕೊಂಡಿರ್ಬೇಕು ವರ್ಡ್, ಇಫ್ ಟೈಮ್ ಈಸ್ ಟಫ್ ಯು ಶುಡ್ ಬಿ ಟಫರ್ ದೆನ್ ಟೈಮ್, ಆಯಿತಾ? ಪರಿಸ್ಥಿತಿ ಏನಾರ ಕಷ್ಟ ಇದ್ದರೆ ನೀವು ಆ ಪರಿಸ್ಥಿತಿಗಿಂತ ಕಠಿಣವಾಗಿರಬೇಕು, ಅದೊಂದು ಮಂತ್ರ ನೆನ್ಪಿಟ್ಕೊಳ್ಳಿ, ಆಯಿತಾ? ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಬೇಕಾದ್ರೆ ನಾವು ಬಗೆಹರಿಸ್ಬೋದು, ಆಯಿತಾ? ನಿಲ್ಬೋದು, ಎದುರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೋದು. ಕ್ವಶನ್ ನಂಬರ್ 49ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 50 ನೋಡಿ. ಕ್ವಶನ್ ನಂಬರ್ 50ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ, ಸಾಲ್ವ್ ಮಾಡ್ಕೊ ಬನ್ನಿ. 2/5 ಪ್ಲಸ್ 1/2 ಆಫ್ ಇದೆ, ಆಫ್ ಇದ್ರೆ ಇಂಟು ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ 1/2 ಮೈನಸ್ 1/2, ಆಯಿತಾ? ಬ್ರಾಕೆಟ್ ಓಪನ್ ಮಾಡಿ. 1/2 ಇದೆ, 1/2 ಆಫ್ ಇದ್ರೆ ಇಂಟು ಮಾರ್ಕು, 1/2 ಆಫ್ ಇದ್ರೆ ಇಂಟು ಮಾರ್ಕ್ ಹಾಕಿದ್ದೀನಿ ನೋಡಿ, ಆಫ್ ಇದ್ರೆ ಇಂಟು ಮಾರ್ಕು, ಪ್ಲಸ್ 1/2, ಆಯಿತಾ? 1/2 ಕಾಮನ್ ತೆಗೆದುಬಿಡೋಣ. 1/2 ಕಾಮನ್ ತೆಗೆದ್ರೆ 1/2 ಕಾಮನ್ ತೆಗೆದ್ರೆ ಇಲ್ಲಿ 1/2 ಇದೆ, ಇಲ್ಲೂ 1/2 ಇದೆ, 1/4 ಆಗುತ್ತೆ. ಬೇಡ, ಸಿಂಪ್ಲಿಫೈ ಮಾಡೋಣ. ಅದೊಂದು ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. 1/2 ಇದೆಲ್ಲ ಕಾಮನ್ ತೆಗೆದ್ರೆ ಇದು 1.5 ಆಗುತ್ತೆ, ಆಯಿತಾ? ಬೇಡ ಬಿಡಿ, ಹಿಂಗೆ ಮಾಡೋಣ. 1/2 ಮೈನಸ್ ಅದೇನಾಗುತ್ತೆ? 1/2, ಆಯಿತಾ? ಇದನ್ನು ಸೈಡಲ್ಲಿ ಮಾಡೋಣ ಇರಿ. ಇದೇನಾಗುತ್ತೆ? ಒಂದು ಸ್ಟೆಪ್ ಬರ್ಕೋತೀನಿ. 1/4 ಆಗುತ್ತೆ. 2 × 2 4 ಆಗುತ್ತೆ, ಮೈನಸ್ ಅಲ್ಲ ಪ್ಲಸ್. 2 × 2 4 ಆಗುತ್ತೆ, ಪ್ಲಸ್ ಇದೆ, ಪ್ಲಸ್ ಬರ್ಕೊಂಡಿದ್ದೀನಿ, ಇದು 1/2 ಆಗುತ್ತೆ, ಆಯಿತಾ? ಇದಿಷ್ಟು ಕೆಳಗಡೆ ಬರ್ಕೊಂಡು ಸಾಲ್ವ್ ಮಾಡೋಣ ನೋಡಿ. 1/4 ಪ್ಲಸ್ 1/2, ಆಯಿತಾ? ಡಿನಾಮಿನೇಟರ್ ಸೇಮ್ ಮಾಡಿ, ಇಲ್ಲೂ 2 ಮಲ್ಟಿಪ್ಲೈ ಮಾಡಿ, ಇಲ್ಲೂ 2 ಮಲ್ಟಿಪ್ಲೈ ಮಾಡಿ. ಇದೇನಾಗುತ್ತೆ? ಕೆಳಗಡೆ 4 ಆಗುತ್ತೆ, ಪ್ಲಸ್ ಇರುತ್ತೆ, ಇಲ್ಲಿ 1 ಆಗುತ್ತೆ, ಇಲ್ಲಿ 2 ಆಗುತ್ತೆ, ಇದೇನಾಗುತ್ತೆ? 3/4 ಆಗುತ್ತೆ, 3/4 ಆಗುತ್ತೆ, ಆಯಿತಾ? ಸೊ 2/5 ಪ್ಲಸ್ 1/2 ಮೈನಸ್ 1/2 ಇಂಟು ಈ ಜಾಗಕ್ಕೆ ಏನು ಬರುತ್ತೆ? ಈ ಜಾಗಕ್ಕೆ 3/4 ಆಗುತ್ತೆ, 3/4 ಆಗುತ್ತೆ, ಆಯಿತಾ? ಇದನ್ನು ಅಳಿಸೋಣ. ಪುನಃ ಬರೀರಿ. 2/5 ಪ್ಲಸ್ 1/2, ಆಯಿತಾ? ಇದು 1/2
2 ಆಯಿತಾ. ಇದೆಲ್ಲ ಕಾಮನ್ ತಗೊಂಡು ಮಾಡ್ಬೋದು, ಬೇಡ ಇದೇ ರೀತಿ ಮಾಡಿ. ಇದೇನಾಗುತ್ತೆ 3/4 2 8 ಆಗುತ್ತೆ. 4 2 8 ಆಯಿತಾ. ಇದನ್ನು ಸೈಡಲ್ಲಿ ಮಾಡೋಣ ಈಗ ಪುನಃ. ಇದಿಷ್ಟು ಸಿಂಪ್ಲಿಫೈ ಮಾಡೋಣ. 1/2 ಇದೆ ಮೈನಸ್ 3/8 ಇದೆ. 1/2 3/8 ಆಯಿತಾ. ಡಿನಾಮಿನೇಟರ್ ಸೇಮ್ ಮಾಡಿ. 4 2 8 ಇಲ್ಲೂ 4ನ ಮಲ್ಟಿಪ್ಲೈ ಮಾಡಿ. ಇದೇನು ಬರುತ್ತೆ 8 ಮೈನಸ್ ಇಲ್ಲಿ 3 ಇಲ್ಲಿ 4 4 ಮೈನಸ್ 3 ಅಂದರೆ 1/8 ಆಯಿತಾ. 2/5 ಪ್ಲಸ್ 1/2 ಆಯಿತಾ. ಇದೇನಾಗುತ್ತೆ 1/8 ಆಗುತ್ತೆ ಆಯಿತಾ. ಇದು ಪೂರ್ತಿ 1/8 ಆಗುತ್ತೆ ಆಯಿತಾ. ಇದೇನಾಗುತ್ತೆ ಪುನಃ 2/5 ಪ್ಲಸ್ 1/8 ಒಂದು 8 ಒಂದು 8 8 16 1/16 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲೇ ಮಾಡ್ತೀನಿ ಆಯಿತಾ. 2/5 ಪ್ಲಸ್ 1/16 16 5 ಎಷ್ಟಾಗುತ್ತೆ? 16 5 80 ಆಗುತ್ತೆ. 16 5 80 ಆಗುತ್ತೆ. 16 5 30 75 ಮತ್ತು 16 5 80 ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 16 2 32 5 ಇಲ್ಲಿ ಬರುತ್ತೆ ಆಯಿತಾ. 32 ಪ್ಲಸ್ 5 ಏನಾಗುತ್ತೆ 37/80 37/80 ಆಪ್ಷನ್ ಬಂದಿದೆ, ಆನ್ಸರ್ ಬಂದಿದೆ ಆಯಿತಾ. ಕ್ವಶನ್ ನಂಬರ್ 50 ಏನು ಬರುತ್ತೆ? ಕ್ವಶನ್ ನಂಬರ್ 50ಗೆ ಆಪ್ಷನ್ ಎ.